ನನಗೆ ಭಾಳ ವರ್ಷದಿಂದ ಪಾದ ಹಿಂದಿಂದ ನೋವಿತ್ತು. ಚಕ್ರ ಹಾಕ್ಕೊಂಡು ಕೂತ್ಕೊಂಡ್ರೆ ಪ್ರಾಣ ಹೋಗ್ತಿತ್ತು ನನಗೆ. ಹಾಗೆ ಚಕ್ರ ಹಾಕ್ಯಂದ್ರೆ ಬೇಗ ಕಾಲು ನೀಚೆ ಹೋಗಿತ್ತು. ಎಲ್ಲಿ ಹೋದರೂ ಎಲ್ಲಿ ಬಂದರೂ ಕಾಲು ನೀಚ್ಕೊಂಡೇ ಕೂತ್ಕೊಳ್ಬೇಕು. ಈಗ ನಿನ್ನೆ ಎಲ್ಲ ಮೊನ್ನೆಯಿಂದ ಗುರುಗಳು ಧ್ಯಾನ ಇದು ಮಾಡಿದ್ಮೇಲೆ ನನಗೊಂದು ಬೆಟ್ಟು ಬಗ್ತಿರಲಿಲ್ಲ. ಈಗ 1 ವರ್ಷ ಆಗ್ತಾ ಬಂದಿತ್ತು. ಆ ಬೆಟ್ಟು ಈಗ ನನಗೆ ಒಳ್ಳೆ ನೆಮ್ಮದಿ ಕೊಡ್ತಾಯಿತ್ತು. ಒಂದು ಬಟ್ಟೆ ಒಗೆಯಂಗಿದ್ದಿದ್ದಿಲ್ಲ, ಪಾತ್ರೆ ತೊಳೆಯಂಗಿದ್ದಿದ್ದಿಲ್ಲ. ಆ ಬೆಟ್ಟು ಒಂದು ಒಳ್ಳೆ ನನಗೆ ಚೆನ್ನಾಗೈತೆ. ಚಕ್ರ ಹಾಕ್ಕೊಂಡು ಕೂತ್ಕೊಳಕ್ಕೆ ನನಗೆ ಯಾವಾಗ ಹೇಳ್ತೀನೋ ಅನ್ನಂಗೆ ಪರಿಸ್ಥಿತಿಯೊಳಗೆ ಈಗ ಒಳ್ಳೆ ನೆಮ್ಮದಿಯಿಂದ ಕೂತೀನಿ ನಾನು. ಚಕ್ರ ಹಾಕ್ಯಂಡು ಆ ಗುರುಗಳು ಧ್ಯಾನ ಮಾಡಿದ್ಮೇಲೆ ಅವ್ರು ನನಗೆ ಚಕ್ರ ಹಾಕ್ಯಣಕ್ಕೆ ಮೊನ್ನೆ ದಾರಿ ತೋರಿಸಿದ್ರು. ಅವರೇ ನನಗೆ ದಾರಿ ತೋರಿಸ್ರು. ಹಿಂಗೆ ಇಟ್ಕೊಂಡು ಕಾಲು ಕೂತ್ಕೊಂಡು ಈಗ ಒಳ್ಳೆ ಎಷ್ಟೊತ್ತು ತನಕ ಕೂತ್ರು ನನಗೆ ಈಗ ಹೇಳ್ಬೇಕು ಅನ್ಸೋದೇ ಇಲ್ಲ. ಈಗ ಕಣ್ಣು ಮುಚ್ಚಿತ್ತು, ಕಣ್ಣು ಬಿಡೋಕ್ಕಾಗ್ತಿತ್ತು ಧ್ಯಾನದಲ್ಲಿ? ಇಲ್ಲ, ಬಿಡೋಕ್ಕೆ ಆಗಲ್ಲ. ಬಿಟ್ಟರೆ ಏನೋ ಒಂದು ಕಣ್ಣು ಇದು ಹಾಗೆ ಎಳೆಯುತ್ತಿತ್ತು. ಇವಾಗ ಕೈಯೆಲ್ಲ ಫ್ರೀ ಆಗಿದೆಯಾ? ಹಾಂ, ಕೈಯೆಲ್ಲ ಫ್ರೀ ಆಯಿತು. ಕೈಯೆಲ್ಲ ಫ್ರೀ